ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಮೋಟಾರ್ ಕಾರ್ ವ್ಯಾಲ್ಯೂಯೇಷನ್ನಲ್ಲಿ ಬೇರೆ ಬೇರೆ ಕೇಸ್ಗಳನ್ನು ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಿದೆ. ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ಮಿಸ್ಟರ್ ಸುಂದರ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ವಿತ್ ಸ್ಮಾಲ್ ಕಾರ್ಸ್. ಸುಂದರ್ ಅನ್ನೋರಿಗೆ ಕಂಪ್ನಿಯಿಂದ 2 ಕಾರ್ ಕೊಡ್ತಾ ಇದ್ದಾರೆ. ಒಂದು ಸ್ಯಾಂಟ್ರೋ ಕಾರ್, ಇನ್ನೊಂದು ಮಾರುತಿ ಸ್ವಿಫ್ಟ್ ಕಾರು. ಆ ಕಾರಿನ ಎಕ್ಸ್ಪೆನ್ಸಸ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಕಾರ್ ಕೊಟ್ಟಿರೋದ್ರಿಂದ ಎಷ್ಟು ಇನ್ಕಮ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 2 ಕೇಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಯಾವ್ಯಾವ ಥರ ಬರ್ಬೋದು ಅಂತ ಎಲ್ಲದನ್ನು ಈ ವಿಡಿಯೋದಲ್ಲಿ ಕಾರಲ್ಲಿ ಯಾವ್ಯಾವ ಥರ ಕೇಳ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವರಿಗೆ ಕಂಪ್ನಿಯಿಂದ ಕಾರ್ ಕೊಡ್ತಾ ಇದ್ದಾರೆ, ಸ್ಯಾಂಟ್ರೋ ಕಾರ್ ಮತ್ತು ಸ್ವಿಫ್ಟ್ ಕಾರ್ ಕೊಡ್ತಾ ಇದ್ದಾರೆ. ಫಸ್ಟ್ ಕೇಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಫ್ ಬೋತ್ ಕಾರ್ಸ್ ಆರ್ ಯೂಸ್ಡ್ ಫಾರ್ ಪ್ರೈವೇಟ್ ಪರ್ಪಸ್. ಕಂಪ್ನಿಯಿಂದ 2 ಕಾರ್ ಕೊಡ್ತಿದ್ದಾರೆ. ಅವೆರಡನ್ನು ಪರ್ಸ್ನಲ್ ಯೂಸ್ಗೆ ಮಾತ್ರ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಇನ್ಕಮ್ ಆಗುತ್ತೆ? ಯಾವ್ಯಾವ ಕಾರ್ ಕೊಟ್ಟಿದ್ದಾರೆ? ಒಂದು ಸ್ಯಾಂಟ್ರೋ ಕಾರ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವ ಕಾರ್ ಕೊಟ್ಟಿದ್ದಾರೆ ಅಂತಂದರೆ ಸ್ವಿಫ್ಟ್ ಕಾರ್ ಕೊಟ್ಟಿದ್ದಾರೆ. ಬರೀ ಪರ್ಸ್ನಲ್ ಯೂಸ್ಗೆ ಕೊಟ್ಟಾಗ ಹೇಗೆ ಟ್ರೀಟ್ ಮಾಡಬೇಕು ಅಂತಂದರೆ, ಕಾರ್ ಅಮೌಂಟ್ ಎಷ್ಟಿರುತ್ತೋ ಅದರ 10% ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. 7.5 ಲಕ್ಷ ರೂಪಾಯಿ ಕಾರ್ ಕೊಡ್ತಾ ಇದ್ದಾರೆ. ಕೆಲಸ ಬಿಡೋಷ್ಟೊತ್ತಿಗೆ ಕಾರನ್ನು ವಾಪಸ್ ಕೊಡಬೇಕು. ಹಾಗಾದರೆ ಎಷ್ಟು ಇನ್ಕಮ್? ಕಾರ್ ಅಮೌಂಟಿನ 10%, 7.5 ಲಕ್ಷಕ್ಕೆ 10% ಮಾಡಿದಾಗ 75,000 ರೂಪಾಯಿ ಕಾರಿಂದ ಇನ್ಕಮ್ ಆಯಿತು. ಪ್ಲಸ್ ಪೆಟ್ರೋಲ್ ಅಥವಾ ಡೀಸೆಲ್ಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟು ಕೂಡ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. 54,000 ಪ್ಲಸ್ ಇನ್ಶೂರೆನ್ಸಿಗೆ 30,000 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ಶೂರೆನ್ಸಿಗೆ ಕೊಡುವಂಥ 30,000 ರೂಪಾಯಿ ಕೂಡ ಇನ್ಕಮ್. ಸೊ ಟೋಟಲ್ ಇನ್ಕಮ್ ಎಷ್ಟಾಯಿತು? 75,000 ಪ್ಲಸ್ 54,000 ಪ್ಲಸ್ 30,000. ಸೊ ಟೋಟಲ್ ಆಗಿ 1,59,000 ಆಯಿತು. ಸ್ಯಾಂಟ್ರೋ ಕಾರಿನ ಇನ್ಕಮ್ ಎಷ್ಟು ಅಂತಂದರೆ 1,59,000. ಸಿಮಿಲರ್ಲಿ ಅದೇ ಥರನೇ ಸ್ವಿಫ್ಟ್ ಕಾರಿಗೆ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಕಾರ್ ಅಮೌಂಟಿನ 10%, 6 ಲಕ್ಷಕ್ಕೆ 10% ಮಾಡಿದಾಗ 60,000 ರೂಪಾಯಿ ಆಗುತ್ತೆ. ದೆನ್ ಪೆಟ್ರೋಲಿಗೆ 60,000 ರೂಪಾಯಿ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದು ನಿಮಗೆ ಕಾರ್ ಕೊಟ್ಟು ಕಾರಿನ ಖರ್ಚಿಗೆ ಅಂತ 60,000 ರೂಪಾಯಿ ನಿಮ್ಮ ಕೈ ದುಡ್ಡು ಕೊಡ್ತಾ ಇದ್ದಾರೆ. ಫುಲ್ ಇನ್ಕಮ್ 60,000 ರೂಪಾಯಿನೂ ಇನ್ಕಮ್. ಜೊತೆಗೆ 36,000 ರೂಪಾಯಿ ಇನ್ಶೂರೆನ್ಸಿಗೆ ಅಂತ ಕೊಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಅಥವಾ ರಿಪೇರಿಗೆ ಅಂತ. ಫುಲ್ ಅಮೌಂಟ್ ಇನ್ಕಮ್. ಅಲ್ಲಿಗೆ 60, 120, 36, 156, 1,56,000 ಇನ್ಕಮ್ ಆಗುತ್ತೆ. 60,000 ಪ್ಲಸ್ 60,000 ಪ್ಲಸ್ 36,000, 1,56,000 ಆಗುತ್ತೆ. ಇದು ಯಾವಾಗ ಅಂತಂದರೆ ಪರ್ಸ್ನಲ್ ಪರ್ಪಸ್ಸಿಗೆ ಮಾತ್ರ ಕೊಡ್ತಾ ಇದ್ದರೆ ನೀವು ಈ ಥರದಲ್ಲೇ ಕ್ಯಾಲ್ಕುಲೇಷನ್ ಮಾಡಬೇಕು. ಕೇಸ್ ಬಿ ಏನು ಕೊಟ್ಟಿದ್ದಾರೆ? ಇಫ್ ಬೋತ್ ಕಾರ್ಸ್ ಆರ್ ಯೂಸ್ಡ್ ಫಾರ್ ಪ್ರೈವೇಟ್ ಆ್ಯಸ್ ವೆಲ್ ಆಸ್ ಅಫಿಷಿಯಲ್ ಡ್ಯೂಟಿ. ಕಾರನ್ನು ಕೊಡ್ತಾ ಇದ್ದಾರೆ. ಆ ಕಾರನ್ನು ಪರ್ಸ್ನಲಿಗೂ ಯೂಸ್ ಮಾಡ್ಕೊಳ್ಬೋದು, ಆಫೀಸ್ ಪರ್ಪಸ್ಸಿಗೂ ಯೂಸ್ ಮಾಡಬೇಕು. ಹೀಗೆ ಕೊಟ್ಟಾಗ ಹೇಗೆ ಅಂತಂದರೆ ನೋಡಿ, 2 ಸ್ಮಾಲ್ ಕಾರ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸ್ಮಾಲ್ ಕಾರ್ ಯಾವ್ದು ಅಂತಂದರೆ ಒಂದು ಸ್ಯಾಂಟ್ರೋ ಕಾರ್, ಇನ್ನೊಂದು ಸ್ವಿಫ್ಟ್ ಕಾರ್. ಈಗ ಕಾರಿನ ಎಕ್ಸ್ಪೆನ್ಸಸ್ಸನ್ನು ಯಾರು ಪೇಮೆಂಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಏನು ಇನ್ಫಾರ್ಮೇಷನ್ ಕೊಡ್ತಿದ್ದಾಗ ಕಂಪನಿಯವರು ಪೇಮೆಂಟ್ ಮಾಡ್ತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸ್ಮಾಲ್ ಕಾರ್ ಅಂತ ಕೊಟ್ಟಿರೋದ್ರಿಂದ 1,800 ಪರ್ ಮಂತ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. 2 ಸ್ಮಾಲ್ ಕಾರ್ ಆಗಿರೋದ್ರಿಂದ 2ರಿಂದನೂ ಕೂಡ 1,800 ರೂಪಾಯಿ ತಿಂಗಳಿಗೆ ಇನ್ಕಮ್. ಈ ಅಮೌಂಟನ್ನು ಕ್ವಶನಲ್ಲಿ ಕೊಟ್ಟಿರಲ್ಲ, ನೀವೇ ನೆನ್ಪಿಟ್ಕೊಳ್ಬೇಕು. ಸ್ಮಾಲ್ ಕಾರ್ ಆದರೆ 1,800, ಲಾರ್ಜ್ ಕಾರ್ ಆದರೆ 2,400. ಡ್ರೈವರ್ ಕೊಡ್ತಾ ಇದ್ದರೆ ಪ್ಲಸ್ 900 ಎಕ್ಸ್ಟ್ರಾ. ಡ್ರೈವರ್ ಕೊಡ್ತಾ ಇಲ್ಲ, ಓನ್ಲಿ 1,800 ಮಾತ್ರ ಪರ್ ಮಂತ್. ಇದು ಪರ್ ಆ್ಯನಮಿಗೆ ಏನಾಗುತ್ತೆ ಅಂತಂದರೆ ಇಂಟು 12. ಅಲ್ಲಿಗೆ 1,800 ಇಂಟು 12 ಮಾಡಿದಾಗ ಬರುವಂಥ ಆನ್ಸರ್ 21,600. ಸ್ಯಾಂಟ್ರೋ ಕಾರಿಂದ 21,600, ಸ್ವಿಫ್ಟ್ ಕಾರಿಂದ 21,600. ಇದು ಯಾವಾಗ ಪ್ರೈವೇಟ್ ಪರ್ಪಸ್ಸಿಗೆ ಕೊಟ್ಟರೆ ಕಾರಿನ 10% ಅಷ್ಟು ಇನ್ಕಮ್, ಎಕ್ಸ್ಪೆನ್ಸಸ್ಸಿಗೆ ಅಂತ ಏನು ಅಮೌಂಟ್ ಕೊಡ್ತಾ ಇದ್ದಾರೋ ಅಷ್ಟು ಇನ್ಕಮ್. ಕಾರನ್ನು ಪರ್ಸ್ನಲ್ ಹಾಗೆ ಅಫಿಷಿಯಲ್ 2 ಪರ್ಪಸ್ಸಿಗೆ ಯೂಸ್ ಮಾಡಲಿಕ್ಕೆ ಕೊಟ್ಟರೆ 1,800 ರೂಪಾಯಿ ಸ್ಮಾಲ್ ಕಾರಿಗೆ, ಲಾರ್ಜ್ ಕಾರ್ ಆದ್ರಿಗೆ 2,400 ರೂಪಾಯಿ. ಒಂದು ವೇಳೆ ಈ ಕೇಸ್ ಸಿ ಕೊಡಲಿಲ್ಲ, ನಾನೇ ಹೇಳ್ತಾ ಇರೋದು ಇಫ್ ಬೋತ್ ಕಾರ್ಸ್ ಆರ್ ಯೂಸ್ಡ್ ಫಾರ್ ಅಫಿಷಿಯಲ್ ಪರ್ಪಸ್ ಓನ್ಲಿ. ಕಂಪ್ನಿಯಿಂದ ಕಾರ್ ಕೊಡ್ತಾ ಇದ್ದಾರೆ, ಸ್ಯಾಂಟ್ರೋ ಕಾರ್ ಹಾಗೆ ಸ್ವಿಫ್ಟ್ ಕಾರು. ಆ ಕಾರನ್ನು ಅಫಿಷಿಯಲ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡಬೇಕಂದ್ರೆ ಆಫೀಸ್ ಕೆಲಸಕ್ಕೆ ಮಾತ್ರ ಯೂಸ್ ಮಾಡಬೇಕು. ಆವಾಗ ಎಷ್ಟು ಇನ್ಕಮ್ ಆಗುತ್ತೆ? ಆವಾಗ ಇನ್ಕಮ್ ಆಗಲ್ಲ, 0 ರೂಪೀಸ್. ಏನಕ್ಕೆ ಅಂದರೆ ಪರ್ಸ್ನಲ್ಲಿಗೆ ಕೊಡ್ತಾ ಇಲ್ಲ, ಓನ್ಲಿ ಆಫೀಸ್ ವರ್ಕಿಗೆ ಮಾತ್ರ ಕಾರನ್ನು ಯೂಸ್ ಮಾಡಬೇಕು. ಬರೀ ಅಫಿಷಿಯಲ್ ಪರ್ಪಸ್ಸಿಗೆ ಮಾತ್ರ ಕಾರ್ ಕೊಡ್ತಾ ಇದ್ದರೆ ಇನ್ಕಮ್ 0. ಅಫಿಷಿಯಲ್ ಕಮ್ ಪರ್ಸ್ನಲ್ ಪರ್ಪಸ್ಸಿಗೆ ಕೊಡ್ತಾ ಇದ್ದರೆ ಸ್ಮಾಲ್ ಕಾರ್ ಆದರೆ 1,800, ಲಾರ್ಜ್ ಕಾರ್ ಆದರೆ 2,400. ಪರ್ಸ್ನಲ್ ಪರ್ಪಸ್ಸಿಗೆ ಕಾರ್ ಕೊಡ್ತಾ ಇದ್ದರೆ ಕಾರಿನ 10% ಅಷ್ಟು ಇನ್ಕಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಾರನ್ನು ಕೊಟ್ಟಾಗ ಯಾವ ಪರ್ಪಸ್ಸಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ಗಮನಿಸಬೇಕು. ಪ್ರೈವೇಟ್ ಪರ್ಪಸ್ ಆದರೆ ಒಂಥರ, ಪ್ರೈವೇಟ್ ಕಮ್ ಅಫಿಷಿಯಲ್ ಪರ್ಪಸ್ ಆದರೆ ಒಂಥರ, ಓನ್ಲಿ ಅಫಿಷಿಯಲ್ ಪರ್ಪಸ್ ಆದರೆ ಒಂಥರ.
ಸೊ ಈ ಥರದಲ್ಲಿ ನೀವು ಕಾರಿನ ಪ್ರಾಬ್ಲಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಇದರಲ್ಲೂ ಕೇಸ್ ಬಿ ಅಲ್ಲಿ ಕಂಪನಿಯವರು ಪೇಮೆಂಟ್ ಮಾಡ್ತಾ ಇದ್ರೆ ಸ್ಮಾಲ್ ಕಾರಿಗೆ 1800, ಲಾರ್ಜ್ ಕಾರಿಗೆ 2400, ಎಂಪ್ಲಾಯಿನೇ ಕಾರ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದ್ರೆ ಸ್ಮಾಲ್ ಕಾರಿಗೆ 600, ಲಾರ್ಜ್ ಕಾರಿಗೆ 900, ಡ್ರೈವರ್ ಕೊಡ್ತಾ ಇದ್ರೆ +900 ಎಕ್ಸ್ಟ್ರಾ. ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.